ವೀರರಾಘವಪುರ ಎಂಬ ಸುಂದರವಾದ ಗ್ರಾಮದಲ್ಲಿ ಕೇಶವ ಎಂಬ ಹುಡುಗ ಇದ್ದನು. ಅವನು ತುಂಬಾ ಒಳ್ಳೆಯವನು. ಅವನು ಮಹೇಂದ್ರ ಎನ್ನುವ ಜಮೀನ್ದಾರರ ಬಳಿ ಕೆಲಸ ಮಾಡುತ್ತಿದ್ದ. ಅವನು ಯಾವಾಗಲೂ ಜಮೀನ್ದಾರರಿಗೆ ನಿಯತ್ತಿನಿಂದ ಕೆಲಸ ಮಾಡುತ್ತಿದ್ದ. ಅದೇ ಜಾಗದಲ್ಲಿ ಚಂದ್ರಯ್ಯ ಎಂಬ ಇನ್ನೊಬ್ಬ ವ್ಯಕ್ತಿಯು ಕೆಲಸ ಮಾಡುತ್ತಿದ್ದ. ಆಗ ಒಂದು ದಿನ, ಯಾಕೆ ಚಿಕ್ಕಪ್ಪ, ನೀವು 2 ದಿನ ಕೆಲಸಕ್ಕೆ ಬರಲಿಲ್ಲ? ಏನಪ್ಪ ಹೇಳುವುದು, ನನಗೆ 2 ದಿನ ಹುಷಾರಿಲ್ಲ, ಅದಕ್ಕೆ ಕೆಲಸಕ್ಕೆ ಬರಕಾಗಿಲ್ಲ. ಹೌದಾ ಚಿಕ್ಕಪ್ಪ, ನಿಮ್ಮ ಮನೆಯಲ್ಲಿ ನೀವೊಬ್ಬರೇ ಸಂಪಾದನೆ ಮಾಡುತ್ತಿದ್ದೀರಾ? ನೀವು ಕೆಲಸಕ್ಕೆ ಬರಲಿಲ್ಲ ಅಂದರೆ ಮನೆಯ ಜವಾಬ್ದಾರಿಯನ್ನು ಯಾರು ನೋಡಿಕೊಳ್ಳುತ್ತಾರೆ? ಇಲ್ಲಿ ನೋಡಿ ಚಿಕ್ಕಪ್ಪ, ನೀವೊಂದು ಕೆಲಸ ಮಾಡಿ, ನಿಮಗೆ ಜ್ವರವಾಸಿಯಾಗುವವರೆಗೂ ಶೇಖರ್ನನ್ನು ಕೆಲಸಕ್ಕೆ ಬರಕೇಳಿ. ನಾನು ಇದೀನಿ ಅಲ್ಲವೇ, ನೋಡಿಕೊಳ್ಳುತ್ತೇನೆ. ಹೌದಾ ಕೇಶವ, ನಾನು ಅದೇ ಯೋಚನೆ ಮಾಡುತ್ತಿದ್ದೆ, ನೀನು ಅದೇ ಹೇಳಿದೀಯಾ. ಸರಿ, ನಾಳೆನೆ ನನ್ನ ಮಗನನ್ನು ಜಮೀನ್ದಾರರ ಮನೆಗೆ ಕಳುಹಿಸುತ್ತೇನೆ, ನೋಡಿಕೋ. ಹೀಗೆ ಹೇಳಿದರು. ಚಂದ್ರಯ್ಯ ಸರಿ ಅಂತ ಕೇಶವನು ಅಲ್ಲಿಂದ ಹೊರಟು ಹೋದನು. ಮಾರನೇ ದಿನ ಬೆಳಿಗ್ಗೆ ಶೇಖರ್ ಜಮೀನ್ದಾರರ ಮನೆಗೆ ಬಂದನು. ಅಜ್ಜಿ, ಇಲ್ಲಿ ಕೇಶವ ಎಂದರೆ ಯಾರು? ನಾನು ಅವರನ್ನು ನೋಡಬೇಕು. ಏನು, ತರಕಾರಿ ಬೇಕಾ? ಇಲ್ಲ ಅಜ್ಜಿ, ನಾನು ಚಂದ್ರಯ್ಯ ಅವರ ಮಗ. ನನ್ನನ್ನು ಕೇಶವ ಬರ ಕೇಳಿದ್ರಂತೆ, ಅದಕ್ಕೆ ನೋಡಕ್ಕೆ ಬಂದೆ ಎಂದು ಜೋರಾಗಿ ಹೇಳಿದನು. ಯಾಕಷ್ಟು ಜೋರಾಗಿ ಕಿರುಚುತ್ತಿದ್ದೀಯಾ? ಯಾರಾದರೂ ನೋಡಿದರೆ ನನ್ನನ್ನು ಕಿವಿಡಿ ಎಂದು ತಿಳಿದುಕೊಳ್ಳುತ್ತಾರೆ. ನಿನಗೇನು ಈಗ ಕೇಶವ ಬೇಕು, ಅಷ್ಟೇ ತಾನೇ? ಅಯ್ಯೋ ಸ್ವಾಮಿ, ಈಗಲಾದರೂ ನಿನಗೆ ಅರ್ಥವಾಯಿತೆ. ಕೇಶವ, ಇಲ್ಲಿ ನೋಡು, ನಿನ್ನನ್ನು ನೋಡಲು ಯಾರು ಬಂದಿದ್ದಾನೆ. ಓ ನೀನಾ ಶೇಖರ್, ಅವರು ಸ್ವಲ್ಪ ಹಂಗೆ, ನೀನು ಅವರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡ. ಅಜ್ಜಿ, ನೀನು ಒಳಗೆ ಹೋಗಿ ಮನೆ ಕೆಲಸ ನೋಡು ಎಂದು ಕೇಶವ ಹೇಳಿದ ತಕ್ಷಣ ಅಜ್ಜಿ ಎದ್ದು ಹೊರಗೆ ಹೋದರು. ಸರಿ ಆಯ್ತು ಶೇಖರ್, ನಿನಗೆ ಏನು ಕೆಲಸ ಗೊತ್ತು? ಎಲ್ಲಿಯವರೆಗೆ ಓದಿದ್ದೀಯಾ? ನಾನು ಅಷ್ಟು ದೊಡ್ಡ ಮಟ್ಟಕ್ಕೆ ಏನೂ ಓದಿಲ್ಲ, 7ನೇ ತರಗತಿಯವರೆಗೆ ಓದಿದ್ದೇನೆ. ಸರಿ, ಪರವಾಗಿಲ್ಲ, ಸ್ವಲ್ಪ ದಿನ ನನ್ನ ಜೊತೆಯಲ್ಲಿ ಇರು. ನಾನು ಮಾಡುವ ಕೆಲಸಗಳನ್ನು ನೀನು ನೋಡುತ್ತಾ ನನ್ನ ಜೊತೆಯಲ್ಲಿ ಇರು. ಸ್ವಲ್ಪ ದಿನದ ನಂತರ ನನ್ನ ಕೆಲಸವನ್ನು ನಿನಗೆ ಒಪ್ಪಿಸುತ್ತೇನೆ. ಈಗ ನಾವು ಜಮೀನ್ದಾರರನ್ನು ನೋಡೋಣ ಬಾ ಎಂದು ಹೇಳಿ ಶೇಖರ್ನನ್ನು ಜಮೀನ್ದಾರರ ಬಳಿ ಕರೆದುಕೊಂಡು ಹೋದ. ಬಂದಾಯ್ತಾ ಕೇಶವ, ಬಾ. ನಾನು ನಿನ್ನೆ ನಮ್ಮ ತೋಟದಲ್ಲಿ ಕೆಲಸ ಹೇಳಿದ್ದೆ ಮಾಡಿದ್ದೀಯಾ? ಎಳನೀರನ್ನು ಮರದಿಂದ ಕಿತ್ತು ಮಾರುಕಟ್ಟೆಗೆ ಹಾಕಕ್ಕೇಳಿದೆ, ಆಗಿದೆಯಾ? ಆಯ್ತು ಅಯ್ಯ, ನಾನು ಆ ಕೆಲಸ ಮುಗಿಸಿದೆ ಮತ್ತು ಮಾರುಕಟ್ಟೆಯಲ್ಲಿ ಮಾರಿದ ಎಳನೀರಿನ ದುಡ್ಡನ್ನು ನಮ್ಮ ಜಮೀನಿನಲ್ಲಿ ಕೆಲಸ ಮಾಡುವವರಿಗೆ ಸಂಬಳ ಕೊಟ್ಟು ಬಂದೆ. ನಾಳೇನು ಮಾರುಕಟ್ಟೆಗೆ ಹೋಗಬೇಕು. ಜಮೀನಿಗೆ ಬೆಲೆ ಹಾಕಲು ವಸ್ತುಗಳು ಬೇಕು, ಅದನ್ನು ತರಬೇಕು. ಜಮೀನ್ದಾರರು ಮತ್ತು ಕೇಶವ ಇಬ್ಬರು ಮಾತನಾಡುತ್ತಿರುವುದನ್ನು ನೋಡಿ ಶೇಖರ್ ಅವನ ಮನಸ್ಸಿನಲ್ಲಿ ಹೀಗೆ ಮಾತನಾಡಿಕೊಂಡಿದ್ದನು. ಅಯ್ಯಯ್ಯೋ, ಇಲ್ಲಿ ಈ ಕೇಶವನಿಗೆ ಒಳ್ಳೆ ಹೆಸರು ಇದೆ. ಎಲ್ಲಾ ಕೆಲಸವನ್ನು ಜಮೀನ್ದಾರರು ಕೇಶವನಿಗೆ ಹೇಳುತ್ತಾರಲ್ಲ. ಏಯ್ಯ, ನಾನು ಆಗಲೇ ಹೇಳಿದನಲ್ಲ, ಇವನು ಶೇಖರ್ ನಮ್ಮ ಬಳಿ ಕೆಲಸ ಮಾಡುವ ಚಂದ್ರಯ್ಯ ಅವರ ಮಗ. ಈಗ ಚಂದ್ರಯ್ಯ ಅವರಿಗೆ ಹುಷಾರಿಲ್ಲ, ಅದಕ್ಕೆ ಅವರ ಮಗನನ್ನು ಕಳುಹಿಸಿದ್ದಾರೆ. ಏನಾದರೂ ಕೆಲಸ ಇದ್ದರೆ ಕೊಡಿ ಅಂತ. ಹೌದಾ, ಇವನು ಚಂದ್ರಯ್ಯನವರ ಮಗನ? ಸರಿ ಆಯ್ತು, ನಿನ್ನ ಜೊತೆ ಅವನು ಇರಲಿ. ನೀನು ಮಾಡುವ ಕೆಲಸವನ್ನ ಅವನಿಗೂ ಹೇಳಿಕೊಡು. ಇಂದಿನಿಂದ ಕೇಶವನ ಜೊತೆಯಲ್ಲಿ ಶೇಖರ್ ಇದ್ದನು. ಹಂಗೆ ಸ್ವಲ್ಪ ದಿನದಲ್ಲಿ ಶೇಖರ್ ಎಲ್ಲಾ ಕೆಲಸವನ್ನು ಕಲಿತುಕೊಂಡನು. ಹಂಗೆ ಸ್ವಲ್ಪ ದಿನ ಕಳೆಯಿತು. ಸ್ವಲ್ಪ ದಿನದ ನಂತರ, ಶೇಖರ್, ನೀನು ಈಗ ಜಮೀನಿನಲ್ಲಿ ಕೆಲಸ ಮಾಡುವ ಭೀಮಯ್ಯ ಅವರನ್ನು ಹೋಗಿ ನೋಡು. ಅಲ್ಲಿ ಎಷ್ಟು ಭತ್ತದ ಮೂಟೆ ಇದೆ ಅಂತ ನೋಡಿ, ಅದನ್ನು ಮಿಲ್ಲಿಗೆ ತೆಗೆದುಕೊಂಡು ಹೋಗು, ಸರಿನಾ? ಕೇಶವ ಹಂಗೆ ಹೇಳಿದ ತಕ್ಷಣ ಶೇಖರ್ಗೆ ತುಂಬಾ ಕೋಪ ಬಂತು. ಅದು ಕೇಶವ, ಪಕ್ಕದ ಊರಿನಲ್ಲಿ ನನ್ನ ಸ್ನೇಹಿತ ಜಮೀನು ಮಾರುತ್ತೇನೆ ಅಂತ ಹೇಳಿದ್ದ. ಅದನ್ನು ಜಮೀನ್ದಾರರಿಗೆ ನಾನು ಹೇಳಿದೆ. ಅದಕ್ಕೆ ಜಮೀನ್ದಾರರು, ನೀನು ಹೋಗಿ ಆ ಹೊಳವನ್ನು ನೋಡಿ ಬಾ ಮತ್ತು ಆ ಒಳಕ್ಕೆ ಎಷ್ಟು ರೇಟ್ ಹೇಳುತ್ತಾರೆ ಎಂದು ಅಕ್ಕಪಕ್ಕ ವಿಚಾರಿಸಿಕೊಂಡು ಬಾ ಎಂದು ಹೇಳಿದ್ದಾರೆ. ಆ ಕೆಲಸವನ್ನು ನಾನು ನೋಡಿಕೊಳ್ಳುತ್ತೇನೆ. ಮೊದಲು ನಾನು ಹೇಳಿದ ಕೆಲಸ ಮಾಡು ಶೇಖರ್ ಎಂದು ಹೇಳಿ ಕೇಶವ ಅಲ್ಲಿಂದ ಹೊರಟು ಹೋದ. ಶೇಖರ್ಗೆ ಕೇಶವನ ಮೇಲೆ ತುಂಬಾ ಕೋಪ ಬಂತು. ಇವನು ಏನು ದೊಡ್ಡ ಜಮೀನ್ದಾರರ ಹಾಗೆ ನನ್ನ ಬಳಿ ಕೆಲಸ ಮಾಡಿಸುತ್ತಾನಲ್ಲ ಎಂದು ತಿಳಿದುಕೊಂಡು ಅವನು ಕೇಶವ ಹೇಳಿದ ಕೆಲಸವನ್ನು ಮಾಡಲು ಹೊರಟು ಹೋದ. ಕೇಶವ ಮತ್ತು ಶೇಖರ್ ಇಬ್ಬರು ಜಮೀನ್ದಾರರನ್ನು ನೋಡಲು ಒಂದೇ ಸಮಯ ಬಂದರು. ಶೇಖರ್, ನಿನ್ನ ಸ್ನೇಹಿತ ಜಮೀನು ಮಾರುತ್ತಾನಂತೆ ಎಂದು ಹೇಳಿದೆ. ಅದನ್ನು ಹೋಗಿ ನಾನು ನಿನ್ನನ್ನು ನೋಡಿ ಬರಲು ಹೇಳಿದೆ, ಹೋಗಿ ನೋಡಿದೀಯಾ? ಇಲ್ಲ ಅಯ್ಯ, ನಾನು ಹೋಗಿ ನೋಡೋಣ ಎಂದು ಇರುವಾಗ ಅಷ್ಟರಲ್ಲಿ ಈ ಕೇಶವ ಬಂದು ಬೇರೆ ಕೆಲಸ ಹೇಳಿದ.
ಆ ಕೆಲಸ ಮಾಡಲು ನಾನು ಹೋದೆ. ನನ್ನ ಸ್ನೇಹಿತನ ಜಮೀನನ್ನು ನಾನು ಹೋಗಿ ನೋಡಕ್ಕಾಗಿಲ್ಲ. ಆ ಕೆಲಸವನ್ನು ನಾನು ಮಾಡಿದೆ. ಯಾಕಂದರೆ ಅಯ್ಯಯ್ಯ, ಶೇಖರಿಗೆ ಯಾವ ಜಮೀನು ಹಿಂಗಿರಬೇಕು, ಆ ಜಮೀನಿನಲ್ಲಿ ಏನು ಬೆಲೆಗಳು ಹಾಕಬಹುದು ಅಂತ ಗೊತ್ತಿರುವುದಿಲ್ಲ. ಮತ್ತೆ ಆ ಜಮೀನು ಅವರ ಸ್ನೇಹಿತರದಲ್ಲವಾ? ಅವರು ಸುಳ್ಳು ಹೇಳಿದರೂ ಇವನಿಗೆ ಗೊತ್ತಾಗುವುದಿಲ್ಲ. ಇನ್ನೊಂದು ಬಾರಿ ನಾನು ಶೇಖರ್ನನ್ನು ಕರೆದುಕೊಂಡು ಹೋಗಿ ಜಮೀನು ಹೆಂಗೆ ಖರೀದಿಸಬೇಕು ಎಂದು ಹೇಳಿಕೊಡುತ್ತೇನೆ. ಒಳ್ಳೆ ಕೆಲಸ ಮಾಡಿದೆ ಕೇಶವ ನೀನು. ಯಾಕೆಂದರೆ ಇಂತಹ ವಿಷಯದಲ್ಲಿ ನಿನಗೆ ಅನುಭವ ಜಾಸ್ತಿ ಇದೆ, ನಿನಗೆ ಮಾತ್ರ ಇದು ಗೊತ್ತು ಅಂತ ಹೇಳಿ ಜಮೀನ್ದಾರರು ಅಲ್ಲಿಂದ ಹೋದ ಮೇಲೆ ಶೇಖರ್ಗೆ ಕೇಶವನ ಮೇಲೆ ತುಂಬಾ ಕೋಪ ಬಂತು.